ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಏನಂತ ಹೇಳಿದ್ರೆ ಟ್ಯಾನ್ ರಿಮೂವಲ್. ನೀವು ಈಗ ಪಾರ್ಲರ್ಗೆ ಹೋಗ್ತೀರಾ, ಟ್ಯಾನ್ ರಿಮೂವಲ್ ಸಲೂನ್ಸ್ ಟ್ಯಾನ್ ರಿಮೂವಲ್ ಮಾಡಿಸೋದಕ್ಕೆ ತುಂಬ ಟ್ಯಾನ್ ಆಗಿರ್ತೀರಾ, ಆಗ ಸಲೂನ್ಸ್ಗೆ ಹೋಗಬೇಕಾಗುತ್ತೆ. ಸೊ ಸಲೂನಲ್ಲಿ ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ, ಸೊ ನಾನು ಅದನ್ನು ಮನೇಲಿ ಯೂಸ್ ಮಾಡ್ತಿದ್ದೀನಿ. ಸೊ ಮನೇಲಿ ಯೂಸ್ ಮಾಡ್ತಾ ಹೇಗೆ ಟ್ಯಾನ್ನ ರಿಮೂವ್ ಮಾಡ್ಕೊಬೇಕು ಅಂತ ನಾನು ಇವತ್ತು ತೋರಿಸ್ತೀನಿ. ಆ್ಯಕ್ಚುಲಿ ನಿಮಗೆ ನೋಡ್ತಿರೋ ಪ್ರಕಾರ ನನ್ನ ಫೇಸಲ್ಲಿ ಟ್ಯಾನ್ ಕಾಣಿಸ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಸ್ವಲ್ಪ ಟ್ಯಾನ್ ಆಗಿದೆ. ನಾನು ಆಲ್ಮೋಸ್ಟ್ ಈಗ ರೀಸೆಂಟಾಗಿ ನಾನು 1 ಮಂತ್ ಬ್ಯಾಕ್, ಆಲ್ಮೋಸ್ಟ್ 2 ಮಂತ್ ಆಗಿದೆ. 2 ಮಂತ್ ಬ್ಯಾಕ್ ನಾನು ಬಾಲಿಗೆ ಹೋಗಿ ವಾಪಸ್ ಬಂದಾಗ ಸಿಕ್ಕಾಪಟ್ಟೆ ಅಂದರೆ ತುಂಬ ಟ್ಯಾನ್ ಆಗಿದ್ದೆ. 100-200% ಟ್ಯಾನ್ ಆಗಿದೆ. ಆ್ಯಕ್ಚುಲಿ ನಮ್ಗೆ ಈಗಲೂ ಅಷ್ಟೇ ಹ್ಯಾಂಡ್ಸು, ಲೆಗ್ಸು ಅದೆಲ್ಲ ನಮ್ಗೆ ಇನ್ನೂ ಟ್ಯಾನ್ ಹೋಗ್ತಾನೆ ಇಲ್ಲ. ಸೊ ಈ ವಿಡಿಯೋ ಮುಖಾಂತರ ಮತ್ತೆ ಅಪ್ಲೈ ಮಾಡ್ತಿದ್ದೀನಿ. ಅಲ್ಲಿಂದ ಬಂದಮೇಲೆ ಒಂದು 3 ಟೈಮ್ಸ್ ನಾನು ಅಪ್ಲೈ ಮಾಡಿದ್ದೆ. ನಾನು ಯೂಸ್ ಮಾಡ್ತಿರೋದು O3 ಪ್ರೊಫೆಷ್ನಲ್ಲು. ಇದು ನನ್ನ ಫೇವ್ರೆಟ್ ಟ್ಯಾನ್ ರಿಮೂವಲ್ ಇದು. ಆಮೇಲೆ ಆ್ಯಕ್ಚುಲಿ ನನ್ನ ಹತ್ರ ಇನ್ನೂ ಕೂಡ ಇದೆ ರಾಗ. ಸೊ ಇದು ಬಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದು ಬಂದು ಇದಕ್ಕಿಂತ ಇದು ಸ್ವಲ್ಪ ಕಮ್ಮಿ ಬರುತ್ತೆ. ನಾನು ನೋಡಿರೋ ಪ್ರಕಾರ ಸಲೂನ್ಸ್ಗಳಲ್ಲಿ ಜಾಸ್ತಿ ರಾಗ ಯೂಸ್ ಮಾಡ್ತಾರೆ. ಯಾಕೆಂದರೆ ನಾನು ಕಲರ್ ಸಲೂನ್ಗೆ ಹೋಗಿ ಟ್ಯಾನ್ ರಿಮೂವಲ್ ಮಾಡಿಸಿದಾಗ ನಾನು ಕೇಳಿದೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿ. ಅವರು ಸೇಮ್ ನನಗೆ ರಾಗ ಅಂತ ಹೇಳಿದ ಬ್ರ್ಯಾಂಡು. ನಾನು ಪಾರ್ಲರಲ್ಲೆಲ್ಲ ನೋಡಿದಾಗಲೂ ಅಷ್ಟೇ ರಾಗ ಅಂತಲೇ ಹೇಳಿದ್ದಾರೆ. ಸೊ ನಾನು ಒಂದ್ಸಲ ರಾಗನೂ ಕೂಡ ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ ಇದು ಮಿಸ್ಸಾಗಿ ನಾನು ಆರ್ಡ್ರ್ ಮಾಡಿದ್ದು ಆ್ಯಕ್ಚುಲಿ ಇದ್ರ ಜೊತೆ ಕಾರ್ಟಲ್ಲಿ ಇದು ಹಾಕ್ಕೊಂಡಿದ್ದೆ. ನಾನು ನೋಡಿದೆ 2 ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಆಮೇಲೆ ರಿಟರ್ನ್ ಕೊಡ್ಬೋದು, ಮತ್ತು ಎಕ್ಸ್ಚೇಂಜ್ ಆಗಲಿಲ್ಲ. ಅದಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡೆ, ಇದು ನಾನು ಬಾಡಿಗೆ ಹಾಕೋಣ, ಇದಕ್ಕಿಂತ ಫೇಸಿಗೆ ಹಾಕೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ನಾನಿವತ್ತು ಅಪ್ಲೈ ಮಾಡ್ತಾಯಿದ್ದು ಫೇಸ್ಗೆ. ಈಗ ನೀವು ಹಾಕಿದ ತಕ್ಷಣ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಡಿಫ್ರೆನ್ಸ್ ಕಾಣಿಸಲ್ಲ. ಸೊ ಫಸ್ಟ್ ಹಾಕಿದ ತಕ್ಷಣವೇ ನನಗೆ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಸಿಗಲ್ಲ. ಇದನ್ನು ನಾನು ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡ್ತೀನಿ. ಸೊ ನೀವು ಅಷ್ಟೇ 1 ಮಂತ್ ಆದರೂ ಬೇಕು ನಿಮಗೆ ರಿಸಲ್ಟು. ಯಾವುದೇ ಈಗ ನೀವು ಪಾರ್ಲರ್ಗೆ ಹೋಗಿ ಮಾಡಿಸ್ತೀರಾ ಅಂತ ಹೇಳಿದ್ರು ಟ್ಯಾನ್ ರಿಮೂವಲ್ಲು ನಿಮಗೆ ತಕ್ಷಣ ನಿಮಗೆ ರಿಸಲ್ಟ್ ಸಿಗಲ್ಲ. ಯಾಕೆಂದರೆ ನಾನು 1 ಟೈಮ್ ಅಷ್ಟೇ, ನಾನು 2 ಟೈಮ್ಸ್ ಟ್ಯಾನ್ ರಿಮೂವಲ್ ಮಾಡಿಸಿದ್ದು. ನಾನು ಆ್ಯಕ್ಚುಲಿ ಜಾಸ್ತಿ ಪಾರ್ಲರ್ಗೆ ಹೋಗಲ್ಲ. ಹೋದರೆ ಐಬ್ರೋಸು ಅಷ್ಟೇ ನಾನು ಮನೆಗೆ ಕರೆಸಿ ಐಬ್ರೋಸ್ ಮಾಡಿಸ್ಕೊಳ್ತೀನಿ. ಸೊ ಪಾರ್ಲರಿಂದ ನನಗೂ ತುಂಬ ದೂರ. ಸೊ ನಾನು ಯೂಸ್ ಮಾಡ್ತಿರೋದು ಈಗ ಟ್ಯಾನ್ ರಿಮೂವಲ್ ಬಂದು O3 ಪ್ರೊಫೆಷನಲ್. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು ನಿಮ್ಗೆ ಬೇಕು ಅಂತ ಹೇಳಿದ್ರೆ. ನಾನು ಇದು ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ಇನ್ನೇನು 2 ಇದೆಯಲ್ಲ ಅಂತ ಇದು ನೀವು 1 ಟೈಮ್ ಇನ್ವೆಸ್ಟ್ಮೆಂಟು. ನಿಜವಾಗ್ಲೂ ಒಂದು ಟ್ಯಾನ್ ರಿಮೂವಲ್ಗೆ ನೀವು ಹೋಗ್ತೀನಿ ಅಂದರೆ ಫೇಸ್ಗೆ 300, ನೆಕ್ಗೆ ಅದು ತುಂಬ ಡಿಫ್ರೆನ್ಸ್ ಅಮೌಂಟ್ ಇರುತ್ತೆ. ಸೊ ನೀವು ಅಲ್ಲಿ 1 ಟೈಮ್ ಇನ್ವೆಸ್ಟ್ ಮಾಡೋ ಬದಲು ನೀವು ಇದನ್ನ 1 ಇಯರ್ ಇನ್ವೆಸ್ಟ್ ಮಾಡ್ಬೋದು. ಈ ಒಂದು ಟ್ಯಾನ್ ರಿಮೂವಲ್ ತೊಗೊಂಡ್ರೆ ಸೇಮ್ ಅವರು ಯೂಸ್ ಮಾಡೋದು ಅಂದರೆ ನಾನೀಗ ಫ್ರೆಶ್ ಅಪ್ ಆಗಿ ಮೇನ್ ಆಗಿ ನೀವು ಫಸ್ಟೇ ಸ್ನಾನ ಮಾಡಿಕೊಂಡು ಅಪ್ಲೈ ಮಾಡೋದು ಬೆಟರ್. ಇದನ್ನು ಹಾಕ್ಕೊಂಡು ನಾನು ಬಿಸಿನೀರಲ್ಲಿ ಸ್ನಾನ ಮಾಡ್ತೀನಿ ಅಂದರೆ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗಲ್ಲ. ಇದೆಲ್ಲ ಹಾಕಿದ್ಮೇಲೆ ತುಂಬ ಸುಡೋ ನೀರನ್ನೆಲ್ಲ ಬಾಡಿಗೆ ಹಾಕಬೇಡಿ ಅಂತ ಹೇಳ್ತೀನಿ. 1-2 ಡೇಸ್ ತನಕ ಸ್ವಲ್ಪ ವಾರ್ಮ್ ವಾಟರ್ನ ಯೂಸ್ ಮಾಡಿ ಸ್ನಾನ ಮಾಡುವಾಗಲೂ ಅಷ್ಟೇ, ಮುಖ ತೊಳಿಬೇಕಾದ್ರೂ ಅಷ್ಟೇ. ಸೊ ನಾನು ಇವಾಗ ಯೂಸ್ ಮಾಡ್ತಿರೋದು ನಿಮ್ಮ ಮುಂದೆನೇ ತೋರಿಸ್ತೀನಿ. ಆ್ಯಕ್ಚುಲಿ 1 ಡೇಗೆ ರಿಸಲ್ಟ್ ಸಿಗಲ್ಲ. ನನ್ನ ಫೇಸಲ್ಲಿ ಈಗ ಆಲ್ಮೋಸ್ಟ್ ಟ್ಯಾನ್ ಕಂಪ್ಲೀಟಾಗಿ ನಾನು ತೆಗ್ದಿದ್ದೀನಿ, ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ನಾನು ಹ್ಯಾಂಡಿಗೆ ಹಾಕಬೇಕು. ಸೊ ಈಗ ನಾನು ನಿಮಗೆ ತೋರಿಸೋಕ್ಕೋಸ್ಕರ ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ ಹೇಳಿ. ನಾನು ಈಗ ವೆಟ್ ವೈಪ್ಸಲ್ಲಿ ವೈಪ್ ಮಾಡ್ಕೊಂಡಿದ್ದೀನಿ. ಇಲ್ಲ ಫೇಸ್ ವಾಶ್ ಆದರೂ ಮಾಡ್ಕೊಬೋದು. ಸೊ ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ ಮತ್ತು ಒಂದು ಬ್ರಷಲ್ಲೇ ಹಾಕಿ ಬೆಟರು. ನೀವು ಬ್ರಷ್ ಇಲ್ಲ ಅಂದರೆ ನಿಮ್ಗೆ ಹೇಗೆ ಕಂಫರ್ಟಬಲ್ ಹಾಗೆ ಹಾಕಿ. ನನ್ನ ಹತ್ರ ಬ್ರಷ್ ಇಲ್ಲ ಅಂದರೆ ನನ್ನ ಹ್ಯಾಂಡ್ಸಲ್ಲಿ ಹಾಕ್ತಿದ್ದು. ಸೊ ಇದು ಕೆಮಿಕಲ್ ಆಗಿರೋದ್ರಿಂದ ಸೊ ಬ್ರಷ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಇದಕ್ಕಿಂತ ಚಿಕ್ಕ ಬಾಕ್ಸು ಕೂಡ ಬರುತ್ತೆ, ಬಟ್ ನಾನು ಇದಕ್ಕೂ ಪ್ರೈಸ್ ಡಿಫ್ರೆನ್ಸ್ ಮಾಡಿ ನನಗೆ ಇದೇ ಬೆಟರ್ ಅಂತ ಅನಿಸ್ತು. ಸೊ ಹೋಗ್ತಾ ನಾನು ಇನ್ವೆಸ್ಟ್ ಮಾಡ್ತಾ ದೊಡ್ಡದೇ ತೊಗೊಂಡೆ. ಸೊ ಇದನ್ನು ನಾನು ನನ್ನ ಹಸ್ಬೆಂಡ್ ಇಬ್ಬರು ಯೂಸ್ ಮಾಡ್ತೀವಿ. ವಾಶ್ ಎಲ್ಲ ಮಾಡಿ ಎಲ್ಲ ಆಗಿದೆ. ಸೊ ಇದು ಆಲ್ಮೋಸ್ಟ್ ಖಾಲಿ ಆಗಿದೆ. ಇದನ್ನು ನಾನು ಬೌಲ್ಗೆ ಹಾಕ್ಕೊತೀನಿ. ಸೊ ಬೌಲ್ಗೆ ಹಾಕ್ಕೊಂಡೆ. ಈಗ ನಾನು ಅಪ್ಲೈ ಮಾಡ್ತೀನಿ. ಬಾಕ್ಸಲ್ಲಿ ಹಾಕಿರ್ತಾರೆ ನಿಮಗೆ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿ. ನೀವು ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಬರ್ನಿಂಗ್ ಅನಿಸ್ಬೋದು, ಬಟ್ ಹೋಗ್ತಾ ಏನು ಅನ್ಸಲ್ಲ. ಸ್ವಲ್ಪ ತಿನ್ ಲೇಯರ್ ಹಾಕಿ ಇದನ್ನು ನೀವು ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ವಿತಿನ್ 1 ಮಂತ್. ನಿಮಗೆ ನಾನು ಬೆಳಕು ಮುಂದೆ ಕೂತಿದ್ದೀನಿ, ವಿಂಡೋ ಸೈಡ್. ಸೊ ನಿಮಗೆ ಸ್ವಲ್ಪ ಫೇರ್ ಅಂತ ಕಾಣಿಸ್ಬೋದು. ವಿಂಡೋ ಬೆಳಕು ಮುಂದೆ ಕಣ್ಣಿಂದ ಬಾಯಿಂದ ಸ್ವಲ್ಪ ದೂರ ಇಟ್ಕೊಳ್ಳಿ. ಅಲ್ಲಿಗೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಕ್ಲೀನಾಗಿ ನೀವು ತುಂಬ ಗಟ್ಟಿಗೆ ಹಾಕಿದ್ರೆ ಬರ್ನಿಂಗ್ ಅನಿಸುತ್ತೆ. ಸೇಮ್
ಪಾರ್ಲರ್ ಅವ್ರು ಹೇಗೆ ಯೂಸ್ ಮಾಡ್ತಾರೆ ಹಾಗೆ ನಾನು ಯೂಸ್ ಮಾಡ್ತಿರೋದು. ಅವ್ರು ಫಸ್ಟ್ ಕ್ಲೆನ್ಸಿಂಗ್ ಮಾಡ್ತಾರೆ, ನೀವು ನೀರು ಹಾಕಿ ನೀಟಾಗಿ ವೈಪ್ ಮಾಡ್ತಾರೆ. ನೀವು ಅಷ್ಟೇ ನೀರು ಹಾಕಿ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ವೈಪ್ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಆ ನೀರು ನೀಟಾಗಿ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ತನಕ, ನಾನು ಒಂದು 30 ಮಿನಿಟ್ಸೇ ಬಿಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಬರ್ದಿರೋದೇನು ಅಂತ ಹೇಳಿದ್ರೆ ಇಲ್ಲೇ ಕೊಟ್ಟಿರ್ತಾರೆ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ 30 ಮಿನಿಟ್ಸ್ ತನಕನಾದರೂ ನಾನು ಬಿಡ್ತೀನಿ. ಬಟ್ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ನನಗಿಂತ ನನ್ನ ಹಸ್ಬೆಂಡ್ಗೆ ತುಂಬ ರಿಸಲ್ಟ್ ಬಂದಿದೆ ಇದು. ಆದರೆ ಮೇನಾಗಿ ನೀವು ಅಪ್ಲೈ ಮಾಡೋದಕ್ಕಿಂತ ವಾಶ್ ಮಾಡುವಾಗ ನೀವು ಫೇಸ್ ಮಸಾಜ್ ಮಾಡ್ಕೊಬೇಕು. ಈ ಥರ ನಾನು ಅಪ್ಲೈ ಮಾಡಿದ್ದೀನಿ. ಇನ್ನೂ ಇದೆ ಆ್ಯಕ್ಚುಲಿ. ನೀವು ಇಷ್ಟಕ್ಕೆ ಎಷ್ಟು ಪೇ ಮಾಡ್ತೀರಾ ಅಂತ ಹೇಳಿದ್ರೆ, ಅವ್ರು ಯೂಸ್ ಮಾಡೋದು ರಾಗ, ಪಾರ್ಲರ್ಗೆ ಹೋಗ್ತಿರಲ್ಲ ಅವ್ರು ಯೂಸ್ ಮಾಡೋದು ರಾಗ ಟ್ಯಾನ್ ರಿಮೂವಲ್ಲೇ. ಇನ್ನೂ ಲೋ ಕ್ವಾಲಿಟಿದು ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಅದು ಹೇಗೆ ಅವ್ರು ಅಮೌಂಟ್ ತೊಗೋತಾರೆ ಅದ್ರ ಮೇಲೆ. ಸೊ ನೆಕ್ಕಿಗೂ ಕೂಡ ನಾನು ಅಪ್ಲೈ ಮಾಡ್ತೀನಿ. ಅದೇ ನೀವು ಬ್ಯಾಕ್ ಸೈಡ್ಗೆಲ್ಲ ಬ್ಲ್ಯಾಕ್ ಆಗಿದೆ, ಟ್ಯಾನ್ ಆಗಿದೆ ಅಂತ ಹೇಳಿದ್ರೆ ಬೇರೆಯವ್ರ ಕೈಲೇ ಅಪ್ಲೈ ಮಾಡಿಸ್ಕೊಳ್ಳಿ, ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ನಾನೀಗ ನಿಮ್ಗೆ ಜಸ್ಟ್ ತೋರಿಸ್ತಿರೋದು ನಾನು ಫೇಸ್ಗೆ ಮತ್ತು ನೆಕ್ಕಿಗೆ ಅಪ್ಲೈ ಮಾಡ್ತಾ. ಇದನ್ನು ಆ್ಯಕ್ಚುಲಿ ನಾನು ಇದನ್ನ ಬಾಡಿಗೂ ಅಪ್ಲೈ ಮಾಡ್ಬೋದು. ಈ ಪೋರ್ಷನಲ್ಲಿ ನನಗೆ ಯಾವಾಗಲೂ ಟ್ಯಾನ್ ಆಗಿ ಗೈಸ್ ನೀವು ನೋಡ್ತಿದ್ದೀರಾ, ಈ ಥರ ನೀಟಾಗಿ ಫೇಸಿಗೆ ಅಪ್ಲೈ ಮಾಡಿ. ಈಗ ಟೈಮ್ ಬಂದು ನಾನು ಅಪ್ಲೈ ಮಾಡಿರೋ ಟೈಮ್ ಬಂದು 3:30 ಆಗಿದೆ. ನಾನೊಂದು 4 ತನಕ ಹೀಗೆ ಇರ್ತೀನಿ. 4 ಆದಮೇಲೆ ಇಲ್ಲ 4 ತನಕ ಹೀಗೆ ಇರ್ತೀನಿ. 4 ಆದಮೇಲೆ ನಾನು ನೀಟಾಗಿ ಮಸಾಜ್ ಮಾಡಬೇಕು. ಅದನ್ನ ಹೇಗೆ ಮಸಾಜ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ನೆಕ್ಕಿಗೂ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಇಷ್ಟು ಅಪ್ಲೈ ಮಾಡಿರ್ತೀನಿ. ಈಗ ನನಗೆ ನಿಮಗೆ ವೈಪ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಇಲ್ಲಿ ಸ್ವಲ್ಪ ಅಪ್ಲೈ ಮಾಡ್ಕೊತೀನಿ. ಇನ್ನು ಬೌಲಲ್ಲಿ ಇರೋದ್ರಿಂದ ಯಾಕೆಂದರೆ ಆಲ್ಮೋಸ್ಟ್ ಟ್ಯಾನ್ ಆಗೋದು ಹ್ಯಾಂಡ್ಸ್ಗೆ ನನಗೆ ಜಾಸ್ತಿ, ಯಾಕೆಂದರೆ ನನ್ನಲ್ಲಿ ಜಾಸ್ತಿ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ ಅಂತ ಹೇಳಿ. ನಾನಿಲ್ಲಿ ಹ್ಯಾಂಡ್ಸ್ ಕೂಡ ಅಪ್ಲೈ ಮಾಡಿದ್ದೀನಿ. ಈ ಹ್ಯಾಂಡ್ಸ್ಗೂ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ಮೇ ಬಿ ನಂಗೆ ಡಿಫ್ರೆನ್ಸ್ ಕಾಣಿಸಿದ್ರೆ ಫಸ್ಟ್ 1 ಟೈಮ್ಗೆ ನಿಮಗೆ ಕಾಣಿಸಲ್ಲ, ಹೇಳ್ತಾ ಇದ್ದೀನಿ. ಇದನ್ನು ನೀವು ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡಬೇಕು. ಒಂದು 3 ಡೇಸ್ ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನನ್ನ ತುಂಬ ಇಷ್ಟ ಈ ಕ್ರೀಮ್ ಆ್ಯಕ್ಚುಲಿ O3 ಪ್ರೊಫೆಷನಲ್. ಬಟ್ ಅದೇ ಇನ್ವೆಸ್ಟ್ ಮಾಡಬೇಕು. 1500 ಸಮಥಿಂಗ್ ಏನೋ ಬರುತ್ತೆ. ರಾಗ ಬಂದು ನಿಮಗೆ 1250 ಅಲ್ಲಿ ನಿಮಗೆ ನೈಕಾದಲ್ಲಿ ಸಿಗುತ್ತೆ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೂಡ ಹಾಕಿರ್ತೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಅದೇನೇ ಸ್ವಲ್ಪ ಬಿಗ್ ಸೈಜ್ ಸ್ಮಾಲ್ ಸೈಜ್ ಅಂತ ಇರುತ್ತೆ. ಅದನ್ನ ನೋಡಿಬಿಟ್ಟು ನೀವು ನಿಮಗೆ ಹೇಗೆ ಬಜೆಟ್ ಹೇಗೆ ಇರುತ್ತೋ ಅದನ್ನು ನೀವು ತೊಗೋಬೋದು. ಈಗ ನಾನು ಒಂದು 30 ಮಿನಿಟ್ಸ್ ಬಿಟ್ಟಿರ್ತೀನಿ. 30 ಮಿನಿಟ್ಸ್ ಆದಮೇಲೆ ವೈಪ್ ಮಾಡ್ತೀನಿ. ಹೇಗೆ ವೈಪ್ ಮಾಡೋದು, ಸ್ವಲ್ಪ ಮಸಾಜ್ ಮಾಡ್ತಾ ವೈಪ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಡೆಡ್ ಸೆಲ್ಸ್ ಇರುತ್ತಲ್ಲ ಅದೆಲ್ಲ ರಿಮೂವ್ ಮಾಡ್ಕೊಬೋದು ನಾವು. ಆ್ಯಕ್ಚುಲಿ ಯಾವ ಥರ ಮಸಾಜ್ ಮಾಡೋದು ಅಂತ ಹೇಳಿ ಈ ವಿಡಿಯೋನ ನಾನು ಮತ್ತೆ 30 ಮಿನಿಟ್ಸ್ ಬಿಟ್ಕೊಂಡು. ಸೊ ಕೀಪ್ ವಾಚಿಂಗ್. ವೆಲ್ಕಮ್ ಬ್ಯಾಕ್. ಸೊ ಹಾಫ್ ಆನ್ ಅವರ್ ಆಯಿತು. ಹಾಫ್ ಆನ್ ಅವರ್ಗಿಂತ ಜಾಸ್ತಿನೇ ಆಗಿದೆ. ನಾನು ಅಷ್ಟೇ ಲಂಚ್ ಎಲ್ಲ ಮಾಡಿಕೊಂಡೆ. ನೀವೇ ನೋಡ್ತಿರ್ಬೋದು ಹೇಗಿದೆ ಅಂತ ಹೇಳಿ. ಅದು ಸ್ವಲ್ಪ ಡ್ರೈ ಆದಮೇಲೆ ನಾನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಹೇಗಿತ್ತು, ಈಗ ಹೇಗಾಗಿದೆ ಅಂತ ನೀವೇ ನೋಡ್ಬೋದು. ಸ್ವಲ್ಪ ಏನಾಗಿದೆ, ತುಂಬ ಡ್ರೈ ಆಗಿದೆ. ಇದು ನನ್ನ ಹ್ಯಾಂಡ್ಸ್ದು ನೋಡಿ ಡಿಫ್ರೆನ್ಸು ಹೇಗೆ ಡ್ರೈ ಆಗಿದೆ ಅಂತ ಹೇಳಿ. ನಾವು ಏನು ಮಾಡಿದ್ರೆ ಇರ್ತಾರಲ್ಲ, ನಾನೀಗ ವೆಟ್ ವೈಪ್ಸ್ ತೊಗೊತೀನಿ. ನೀವು ಇಲ್ಲ ಅಂದರೆ ವೈಪ್ಸ್ ಆದರೂ ತೊಗೋಬೋದು. ಸೊ ನಿಮಗೆ ನಾನು ತೋರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನೇ ವಾಶ್ ಮಾಡ್ಕೊತೀನಿ ಅಂದರೆ ವಾಶ್ರೂಮಲ್ಲಿ ವಾಶ್ ಮಾಡ್ಕೊತಿದ್ದೆ. ಸೊ ಈಗ ನಾನು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇರೋದು ಈಗ ನಾನು ಫಸ್ಟ್ ಹ್ಯಾಂಡ್ಸ್ದು ನಾನು ತೋರಿಸ್ತೀನಿ. ವೈಟ್ ವೈಪ್ಸ್ ತೊಗೊಂಡು ಫಸ್ಟ್ ಹ್ಯಾಂಡ್ಸ್ಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಹಾಕ್ಕೊಂಡು ನೀವೇ ಇನ್ನು ವೆಟ್ ವೈಪ್ಸ್ ಆಮೇಲೆ ಇದು ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಇಲ್ಲಿ ಬೌಲಲ್ಲಿ. ನೀಟಾಗಿ ನೀವೇನೆ ಸ್ವಲ್ಪ ಸರ್ಕ್ಯುಲರ್ ಮೋಷನಿಂದ ರಬ್ ಮಾಡ್ಕೊಳ್ಳಿ. ಅದೇ ಈ ಥರ ತೋರಿಸೋದೇ ಸ್ವಲ್ಪ ಕಷ್ಟ ಆಗುತ್ತೆ. ಅಪ್ಲೈ ಮಾಡೋದೇನೋ ಈಸಿ, ಬಟ್ ವಾಶ್ ಮಾಡುವಾಗ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಈ ಟೈಮ್ ನಿಮಗೆ ಯಾವ ಥರ ಅನಿಸುತ್ತೆ ಮಸಾಜ್ ಆ ಥರನೇ ಮಾಡ್ಕೊಳ್ಳಿ. ನಾ ಪಾರ್ಲರ್ ಅವರು ಇಷ್ಟನೇ ಮಾಡೋದವ್ರು. ಒಂದು ಸ್ವಲ್ಪ ನೀವು ನೀರಾಕೆಲ್ಲ ತೊಳ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಹಿಂಗೆ ಇದು ಮಾಡ್ಕೊಳ್ಳಿ. ಆಮೇಲೆ ವೆಟ್ ವೈಪ್ಸಲ್ಲಿ ಇಲ್ಲ ಟಿಶ್ಯೂಲಿ ನೀವು ತೆಗೀರಿ. ಈಗ ಒಂದೇ ವೆಟ್ ವೈಪ್ಸ್ ಯೂಸ್ ಮಾಡಿ. ಇದನ್ನೇ ಸ್ವಲ್ಪ ಡಿಪ್ ಮಾಡಿ ವಾಟರಲ್ಲಿ. ಮತ್ತು ಅವರು ಅಷ್ಟೇ ನಿಮಗೂ ಸಪ್ರೇಟ್ ಏನು ಯೂಸ್ ಮಾಡಲ್ಲ. ಅವರು ಒಂದೇ ವೆಟ್ ವೈಪ್ಸಲ್ಲೇ ಯೂಸ್ ಮಾಡ್ತಿರ್ತಾರೆ ನಿಮಗೆ.
ಡಿಪ್ ಮಾಡಿಕೊಂಡು ನೀರು ಹಾಕೆಲ್ಲ ವಾಶ್ ಮಾಡಬೇಡಿ, ಈಗಲೇ ಜಸ್ಟ್ ಈಗೇನೆ ರಬ್ ಮಾಡ್ಕೊಳ್ಳಿ. ಫೇಸ್ನು ಹಾಗೇನೆ ಈಗ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ನೋಡಿ. ಸೊ ನೀವು ಅಪ್ಲೈ ಮಾಡ್ಕೊಂಡು ಒಂದು ವೀಕ್ಲಿ 2 ಡೇಸ್ ಆದರೂ ಯೂಸ್ ಮಾಡಿ, ಬೆಸ್ಟ್ ರಿಸಲ್ಟ್ಗೋಸ್ಕರ. ಫೇಸ್ಗೂ ಅಷ್ಟೇ, ಫೇಸ್ಗೆ ತೋರಿಸೋ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಐ ಟ್ರೈ. ಫಸ್ಟು ಸ್ವಲ್ಪ ನೀರನ್ನು ನಾನು ಕೆಳಗಡೆ ಕ್ಲಾತ್ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ನೀಟಾಗಿ ಮಸಾಜ್ ಮಾಡಬೇಕು. ನಿಮ್ಗೆ ಹೇಗೆ ಮಸಾಜ್ ಮಾಡೋಕ್ಕೆ ಬರುತ್ತೆ ಹಾಗೆ ಮಾಡ್ಕೊಳ್ಳಿ, ಬಟ್ ಒಂದು 5 ಮಿನಿಟ್ಸ್ ಆದರೂ ನೀವು ಫೇಸಲ್ಲಿ ರಬ್ ಮಾಡ್ತಾನೆ ಇರಿ. ನನಗೆ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಇದಕ್ಕೂ. ಸೊ ಈ ಸೈಡಲ್ಲಿ ಡೈರೆಕ್ಟಾಗಿ ವೈಪ್ ತಗೊಂಡು ವಾಶ್ ಮಾಡುವಾಗಲೂ ಅಷ್ಟೇ ಸೋಪ್ ಹಾಕಿ ಎಲ್ಲ ವಾಶ್ ಮಾಡೋಕ್ಕೆ ಹೋಗ್ಬೇಡಿ. ಹೀಗೆ ವೈಪ್ಸಲ್ಲಿ ನೀವು ವೈಪ್ ಮಾಡ್ಕೊಳ್ಳೋದೇ ಬೆಟರು. ಗೈಸ್ ನೀವೇ ನೋಡಿದ್ರಿ, ಈಗ ನಾನು ವೈಪ್ ಎಲ್ಲ ಮಾಡಿದ್ದೀನಿ ಫೇಸ್ನ, ಸ್ವಲ್ಪ ಡ್ರೈ ಆಗಲಿ. ಆ್ಯಕ್ಚುಲಿ ಹೇಗೆ ಟ್ಯಾನ್ ರಿಮೂವಲ್ ಮಾಡ್ಕೊಬೇಕು ಅಂತ ಹೇಳಿ ನೀವು ಇದೇ ಥರ ಯೂಸ್ ಮಾಡಿ. ಸೊ O3 ಪ್ರೊಫೆಷ್ನಲ್ಲು ಮತ್ತು ರಾಗ, ನಿಮಗೆ ಬಜೆಟ್ ಹೇಗಿರುತ್ತೆ ಅದು, ಬಟ್ ನನ್ನ ಸಜೆಷನ್ ಬಂದು ಇದು ತೊಗೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಇದಕ್ಕಿಂತ ಇದು ಒಂದು 99% ವರ್ಕ್ ಆಗುತ್ತೆ. ಇದು ಅಷ್ಟೇ ಒಂದು 95% ವರ್ಕ್ ಆಗುತ್ತೆ. ನಿಮ್ಗೆ ಹೇಗೆ ಬಜೆಟ್ ಇರುತ್ತೆ ಹಾಗೆ ನೀವು ತೊಗೋಬೋದು. ಇದಕ್ಕೂ ಏನೂ ಡಿಫ್ರೆನ್ಸ್ ಇರಲ್ಲ, ಲೈಕ್ 200 ಏನೋ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಸ್ವಲ್ಪ ಕೂಲ್ ಅನಿಸ್ತಿದೆ ಫೇಸು. ಅದೇ ಸೊ ನಂಗೆ ಸ್ವಲ್ಪ ಹ್ಯಾಂಡ್ಸಲ್ಲಿ ಡೈರೆಕ್ಟಾಗಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ. ಅಂದರೆ ನನಗೆ ಈ ಸೈಡ್ ಈ ಥರ ಸೈಡ್ಸ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ ಇದಕ್ಕೂ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಪಾಯಿಂಟು, ಇದೆಲ್ಲ ಇದನ್ನ ಹಾಕ್ಕೊಂಡು ಪ್ಯಾಕ್ ಎಲ್ಲ ಹಾಕ್ಕೊಂಡು ನೀವು ಸೋಪ್ ಆಗಿರಲಿ ಹಾಟ್ ವಾಟರ್ ಆಗಿರಲಿ ಅದನ್ನ ದಯವಿಟ್ಟು ಯೂಸ್ ಮಾಡಬೇಡಿ. ಆಫ್ಟರ್ 1 ಡೇ ಆದಮೇಲೆ ಸ್ವಲ್ಪ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಫೇಸ್ ವಾಶ್ನ ಫೇಸ್ ವೈಪ್ ಮಾಡ್ತೀನಿ ಅಂತ ಏನಾದರೂ ಮುಖ ತೊಳಿಬೇಕು ಆ ಥರ ಆದರೆ ಈಗ ಸಡನ್ನಾಗಿ ಮಾಡೋಕ್ಕೆ ಹೋಗ್ಬಿಡಿ. 1-2-3 ಅವರ್ಸ್ ಆದಮೇಲೆ ನೀವು ಅಪ್ಲೈ ಮಾಡಿಕೊಡಿ. ಇದನ್ನು ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೋದೆ, ಇದನ್ನು ಅಪ್ಲೈ ಮಾಡಿದ್ಮೇಲೆ ನೀವು ಔಟ್ಸೈಡ್ ಹೋಗುವಾಗ ನಿಮಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಸನ್ಸ್ಕ್ರೀನ್ ಇಲ್ಲದೆ ನೀವು ಟ್ಯಾನ್ ರಿಮೂವಲ್ ಮಾಡ್ಕೊಂಡು ಮತ್ತೆ ಬಿಸಿಲಿಗೆ ಹೋದರೆ ನಿಮ್ಗೆ ಏನು ರಿಸಲ್ಟ್ ಕಾಣಿಸಲ್ಲ. ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಕಂಪಲ್ಸರಿ ಯೂಸ್ ಮಾಡಿ, ಆಮೇಲೆ ನಿಮಗೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ನಿಮಗೆ ರಿಸಲ್ಟ್ ಬಂದು ನನಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ನಮ್ಮ ಮನೆಗೆ ತೋರಿಸ್ತೆ, ಇದಕ್ಕೂ ತುಂಬ ಡಿಫ್ರೆನ್ಸ್ ಕಾಣಿಸ್ತಿದೆ. ಇಲ್ಲಿ ಸ್ವಲ್ಪ ಎಲ್ಲ ಬ್ಲ್ಯಾಕ್ ಆಗಿದೆ. ನನ್ನ ಫೇಸನ್ನು ನನಗೆ ಗೊತ್ತಾಗ್ತಾ ಇಲ್ಲ. ಡೈರೆಕ್ಟಾಗಿ ನನ್ನ ಯಾರನ್ನ ಕೇಳಿದ್ರೆ ಅವರು ನಿಮಗೆ ಡೈರೆಕ್ಟಾಗಿ ರಿಸಲ್ಟ್ ಹೇಳ್ತಾರೆ. ನಮ್ಮನ್ನು ನಾವು ನೋಡ್ಕೊಂಡ್ರೆ ನಮಗೇನು ಫೀಲ್ ಆಗಲ್ಲ, ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಬೇರೆಯವ್ರಿಗೆ ತೋರಿಸಿ ಡಿಫ್ರೆನ್ಸ್ ಏನು ಕಾಣಿಸ್ತಿದೆ ಅಂತ 100% ಇದರಲ್ಲಿ ರಿಸಲ್ಟ್ ಇದ್ದೇ ಇರುತ್ತೆ. ನೀವು ವೆಯ್ಟ್ ಮಾಡಬೇಕು ಅಷ್ಟೇ. ಅದೇ 1 ಮಂತ್ ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡ್ಕೊಂಡು ಬಂದರೆ ಬೆಸ್ಟ್ ರಿಸಲ್ಟ್ ನೀವು ನೋಡ್ಬೋದು ಈ ಟ್ಯಾನ್ ರಿಮೂವಲಲ್ಲಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಏನು ಮಾಡ್ತೀನಿ. ಥ್ಯಾಂಕ್ ಯು.